ಆಗ ಅದೇನೋ ಅಂದೆಲ್ಲ ಹೆಡ್ಡು ಅಂತ, ಅವಳು ಗಾರ್ಮೆಂಟ್ಸಲ್ಲಲ್ವೇನೆ ಕೆಲಸ ಮಾಡೋದು? ಅಯ್ಯೋ ಇಲ್ಲಮ್ಮ, ಗಾರ್ಮೆಂಟ್ಸ್ ಅಲ್ಲ, ಅವಳದು ಫ್ಯಾಬ್ರಿಕ್ ಸೆಕ್ಷನು, ಅಂದರೆ ಬಟ್ಟೆ ವಿಭಾಗ, ಅಂದರೆ ರಾಜನಂದಿನಿ ಸೀರೆ ವಿಭಾಗ. ಬಟ್ಟೆ ಅಂದರೆ ಗಾರ್ಮೆಂಟ್ಸೇ ಅಲ್ವೇನೆ? ಬಟ್ಟೆ ಅಂದ್ರೇ ಗಾರ್ಮೆಂಟ್ಸ್ ಅಲ್ಲ, ಆದರೆ ಗಾರ್ಮೆಂಟ್ಸಲ್ಲೂ ಬಟ್ಟೆದೇ ಕೆಲಸ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೂಲಿಂದ ಅಂದರೆ ದಾರದಿಂದ ಬಟ್ಟೆ ತಯಾರಿಸೋ ಕಂಪ್ನಿಗೆ ಟೆಕ್ಸ್ಟೈಲ್ ಕಂಪ್ನಿ ಅಂತಾರೆ. ತಯಾರಿಸಿರೋ ಬಟ್ಟೆನ ಕಟ್ ಮಾಡಿ ಅಂಗಿ, ಪ್ಯಾಂಟು, ಸೀರೆ, ಚೂಡಿದಾರು, ಲಂಗ ಅಂತೆಲ್ಲ ಹೊಲಿತಾರಲ್ಲ, ಅದಕ್ಕೆ ಗಾರ್ಮೆಂಟ್ಸ್ ಅಂತಾರೆ. ಓ ಹಾಗ, ಇಷ್ಟು ದಿನ ನಾನು ಎರಡೂ ಒಂದೇ ಅಂದ್ಕೊಂಡಿದ್ದೆ ಕಣೆ. ನೀನು ನನಗೆ ಅರ್ಥ ಮಾಡಿಸಿದ್ದು ಒಳ್ಳೇದೇ ಆಯಿತು. ಆ ಹುಡುಗಿ ಪಾಪಚ್ಚಿ ಥರ ಅನ್ಸಿದ್ರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅಲ್ವಾ? ಆ ಹುಡುಗಿ ಸಾಧನೆ ಮೆಚ್ಚುವಂಥದ್ದೇನೆ. ಹೂಮ, ಅವಳು ಅಷ್ಟು ಎತ್ತರಕ್ಕೆ ಬೆಳೆದ್ರು ಅವಳ ತಲೆ ಇನ್ನೂ ಅವಳ ಹೆಗ್ಲ ಮೇಲೆ ಇದೆ. ಆ ಕ್ವಾಲಿಟಿ ನಂಗೆ ಸಖತ್ ಇಷ್ಟ ಆಯ್ತಮ್ಮ. ಬಿಟ್ಟಿ ಬಿಲ್ಡಪ್ ಕೊಡೋ ಈ ಜಮಾನದಲ್ಲಿ ಸ್ವೀಟಾಗಿ, ಸಿಂಪಲ್ಲಾಗಿ, ಡೌನ್ ಟು ಅರ್ತ್ ಇರೋದು ತುಂಬ ಅಪರೂಪನಮ್ಮ. ಅಮ್ಮು, ನೀನು ನನಗೆ ಸ್ವಲ್ಪ ಮೆತ್ತಗಾಗಲಿ ಅಂತ ಆಸೆ, ಅವರಮ್ಮನಿಗೆ ಅವಳು ಸ್ವಲ್ಪ ಗಟ್ಟಿ ಆಗಲಿ ಅಂತ ಆಸೆ. ನೀವಿಬ್ಬರು ನಾವು ಅಂದ್ಕೊಂಡಂಗೆ ಇಲ್ಲದೆ ಹೋದರೂ ನಾವು ತಲೆ ಎತ್ಕೊಂಡು ಹೆಮ್ಮೆ ಪಡೋಂಥ ಕೆಲಸನೇ ಮಾಡಿದ್ದೀರ ಬಿಡಿ. ಏನಿದು? ಇವತ್ತು ಗೌರಿ ಹಬ್ಬ. ಗೌರಿ ಹಬ್ಬದ ದಿನ ಅಣ್ಣ ಅದನ್ನು ತಂಗಿಗೆ ಸೀರೆ ಇಲ್ಲ ಅಂದ್ರೆ ದುಡ್ಡು ಏನಾದ್ರೂ ಒಂದು ಕೊಡ್ಬೇಕು. ನಾನು ಆಲ್ರೆಡಿ ನನ್ನ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದೀನಿ. ತಗೋ, ನಿನಗೆ ಆನ್ಲೈನಲ್ಲಿ ಏನು ಬೇಕು ಅದನ್ನು ತಗೋ. ಈ ಸಲ ಹಬ್ಬಕ್ಕೆ ನೀನು ಇರಲಿಲ್ಲ. ನಿನ್ನ ನೆನೆಸ್ಕೊಳ್ದೇ ಇರೋ ದಿನನೇ ಇರಲಿಲ್ಲ ಗೊತ್ತಾ? ನೀನು ನಮ್ಮ ಜೊತೆ ಇರೋ ದಿನಾನೇ ನಮಗೆ ರಕ್ಷಾಬಂಧನ. ರಾಖಿ ಎತ್ತಿಟ್ಟಿದ್ದೆ, ಇದ್ರದ್ದು ಗಿಫ್ಟನ್ನು ಆ್ಯಡ್ ಮಾಡಿಬಿಡು. ಹಲೋ, ನನ್ನ ವಸಿಷ್ಠ ಮನೆ ಕುಡಿ ಅಂತಾನೆ ಕರೆಯೋದು. ನೀವಿಬ್ಬರೇ ಸೆಲೆಬ್ರೇಟ್ ಮಾಡಿದ್ರೆ ಹೇಗೆ? ನೀನು ನೆನಪು ಮಾಡಿ ಎತ್ತಿಟ್ಟಿದ್ಯಾ? ಮರೆತ್ರೆ ಮಾತ್ರ ನೆನ್ಪಿಟ್ಕೊಳ್ಬೇಕು ಅಗ್ರಜ. ನೀನು ಮರೆಯೋಂಥ ವ್ಯಕ್ತಿನ ನಾನು ತಮ್ಮನಾಗಿ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದೀನೋ, ಮಾಡ್ತಾನೆ ಇದ್ದೀನೋ, ಅಥವಾ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಸಂಪ್ರದಾಯನಂತೂ ತಪ್ಪದೆ ಪಾಲಿಸ್ತೀನಿ. ನನಗೆ ಜಗತ್ತಲ್ಲಿ ಇದಕ್ಕಿಂತ ಜಾಸ್ತಿ ಕೇಳೋದಕ್ಕೆ ಇನ್ನೇನು ಉಳಿದಿದೆ? ಜಸ್ಟ್ ಲವ್ ಯು ಗೈಸ್. ಕೇಳೋಕೆ ಇನ್ನೇನು ಉಳಿದಿಲ್ಲ ಅಂದ್ರೂ ಸಿಗೋದು ಬೇರೆ ಇದೆ. ಏನಿನ್ ಮಾತಿನ ಅರ್ಥ? ನಿನಗಿನ್ನು ಸಿಕ್ಕಾಪಟ್ಟೆ ಸಿಗೋದಿದೆ. ಜೊತೆಗೊಂದು ಆಟೋ ಬಾಂಬ್ ಕಟ್ಕೊಂಡು ಓಡಾಡ್ತೀಯಾ ಅಂದ. ವಾಟ್? ಆಟಮ್ ಬಾಂಬಾ? ರೌಡಿನಾದ್ನಿ ಅದಕ್ಕಿಂತ ಸೌಂಡಾಗೆ ಇರ್ತಾಳೆ ಬಿಡು. ಏನಿಲ್ಲಪ್ಪ, ಸುಮ್ಮನೆ ಖುಷಿಗೆ ಹಾಗಂಗೆ ಅಷ್ಟೆ. ಒಂದೊಂದ್ಸಲ ನೀವಿಬ್ರು ಏನ್ ಮಾತಾಡ್ತೀರಾ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಸರಿ, ನಾನಿನ್ ಹೊರಡ್ತೀನಿ, ಸಂಜೆ ಸಿಗೋಣ. ಆಫೀಸಿಗೆ ರಜಾ ಕೊಟ್ಬಿಟ್ಟು ಆಫೀಸ್ ಡ್ರೆಸ್ ಹಾಕೊಂಡು ಎಲ್ಲಿಗೆ ಹೋಗ್ತಿದ್ದೀರೋ? ನಿನ್ನ ರೌಡಿ ನಾದ್ನೇನು? ಜಸ್ಟ್ ಸ್ಟಾಪ್ ಇಟ್. ಆಫೀಸಿನ ನಂಗೆ ಬೇರೆ ಕೆಲಸ ಇರೋದಿಲ್ವಾ? ನೀನು ಅವನ ಹೆಸರು ಎತ್ಬೇಡ ಅಷ್ಟೇ. ನಮಗೆ ಆವಾಜ, ಅದು ಈ ವಿಷಯದಲ್ಲಿ. ಬ್ರದರ್ ಗೊತ್ತಾಯ್ತು ಸಿಸ್ಟರ್. ಅಮೂಲ್ಯ 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 ಅಮೂಲ್ಯ. ನೋಡ್ದಾ, ಅಮೂಲ್ಯನ ಹೆಸರು ಹೇಳ್ತಿದ್ದಂಗೆ ಅವ್ನ ಕಿವಿ ಕೆನ್ನೆಲ್ಲ ಹೇಗೆ ಕೆಂಪಾಯ್ತು ಅಂತ. ಬರೀ ಕಿವಿ ಕೆನ್ನೆ ಕೆಂಪಾಗೋದಲ್ಲ ಕಣೆ, ಅವ್ನ ಲೈಫೇ ರಂಗಿಲ್ಲ. ಎಲ್ಲದಕ್ಕೂ ಕಾರಣ ಲವ್. ಇನ್ಮೇಲೆ ಅವ್ನ ಲೈಫ್ ಕಲರ್ ಕಲರ್ ಕಣೆ. ಚೋಟಾ ಭೀಮ್. ಚೋಟಾ ಭೀಮ ಯಾವ ಕಾರ್ಟೂನ್ ನನಗೆ? ನೀನು ಕಾರ್ಟೂನೇ ತಾನೆ. ನಿಂತ್ಕೊಳ್ಳೋ,
ಮನೆ. ಏಯ್ ನಾನೇ ಇಲ್ಲಿ ಮೊದಲೇ ಬಂದಿದ್ದ ಇದೇ ಅವ್ರ ಮನೆ ಅಂತ ಹೇಳೋದಕ್ಕೆ. ಏಯ್ ಮ್ಯಾಪ್ ನೀನ್ ತಾನೇ ನೋಡ್ತಿರೋದು, ಅದಕ್ಕೆ ಕೇಳಿದ್ದು. ಏ ದೇವ ಮ್ಯಾಪು ರೂಟ್ ಮಾತ್ರ ತೋರಿಸುತ್ತೆ, ಇದೇ ಅನು ಸಿರಿ ಮನೆ ಅವ್ರ ಮನೆ ಅಂತ ಹೇಳೋದಿಲ್ಲ. ಲೇ ಹಳೆ ಮುದ್ಕಿ, ಈಗ ನಾನು ಏನೇ ಅಂದೆ ಮನೆ ಇದೇನಾ ಅಂತ ಕೇಳಿದೆ, ಅಷ್ಟಕ್ಕೆ ಎಷ್ಟೇ ಮಾತಾಡ್ತೀಯಾ? ಜೂ ಹೊಡ್ಕೊಂಡೆ ಪರಿಗೆ, ಜೊತೆಗೆ ನೀನು ಬಾ, ಇಲ್ಲ ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ ಅಂತ ನೀನು ತಗ್ಲಾಕೋದು. ಸರಿ ಬಿಡು, ನಾನು ವಾಪಸ್ ಹೋಗ್ತೇನೆ. ಬೇಡ ಕಣೆ ನಿತ್ಕೊಳ್ಳೆ, ಹೋಗ್ಲಿ ಬಿಡು. ಏನು ಗೊತ್ತಾ, ನಾವು ಬೇರೆಯವ್ರ ಮನೆಗೆ ಬರ್ತಾ ಇದ್ದೀವಿ, ನಾವಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಕಣೆ. ಫಾರ್ ದಿ ನೇಮ್ ಆಫ್ ಪರಿಮಳ ನಾವಿಬ್ರು ಒಗ್ಗಟ್ಟಾಗಿರೋಣ, ಓಕೆನಾ? ಡೀಲ್. ಇರು, ಅಲ್ಲಿ ಯಾರೋ ಒಬ್ಬ HMT ಇದ್ದಾನೆ, ಅವ್ನಿಗೆ ಇದೇನ ಮನೆ ಅಂತ ಕೇಳ್ತೀನಿ. HMTನ ಏನು ಹೆಂಗಂದ್ರೆ? ಹಾಫ್ ಮೊಟ್ಟೆ ತಲೆ. ನಡಿ. ಹಲೋ, ಬಿಸ್ನೆಸ್ಸಲ್ಲಿ ಕೈ ಸುಟ್ಕೊಳ್ಳೋರು ಇರೋ ತನಕ ನನ್ನ ಖರ್ಚಿಗೆ ಏನೂ ಕಡಿಮೆ ಇಲ್ಲ. ಇದಾರಲ್ಲ ಆರ್ಯವರ್ಧನ್, ಈಗ ನನ್ನ ಪಾಕೆಟ್ ಮನಿ ಎಲ್ಲ ವರ್ಧನ್ ಸಂಸ್ಥೆಯಿಂದನೇ ಬರ್ತಾ ಇರೋದು. ಕಸ ಕೊಡಿ, ಕಾಸು ತಗೊಳ್ಳಿ. ಈಗ ನಾನು ರೀಚಾರ್ಜ್ ಎಲ್ಲ ಅದರಿಂದನೇ ಮಾಡಿಸ್ತಾ ಇರೋದು, ಬರೀ 8 ರೂಪಾಯಿ. ಕಸ ಕೊಡಿ ಇಂಡಿಯಾ, ಮಾತನಾಡು ಇಂಡಿಯಾ, ಇದು ವರ್ಧನ್ ಸಂಸ್ಥೆಯ ಹೊಸ ಸ್ಲೋಗನ್ನು. ಲೇ ಅಕ್ಕ, ಇವ್ನು ಯಾರೋ ಕಸ ಆರ್ಸೋನ್ ಕಣೆ, ಅನುಗೆ ಕಾಲ್ ಮಾಡಿ ಕೇಳು ಯಾವ ಮನೆ ಅಂತ. ಏಯ್, ಒಂದು ನಿಮಿಷ ಇರು, ಮಾಡ್ತೀನಿ. ಏಯ್, ಏನೇ ಅಂದೆ? ಏನಂದೆ? ಅಯ್ಯೋ ಪಾಪ ಕಣೆ, ಕಿವಿ ಕೇಳಿಸಲ್ಲ ಅನ್ಸುತ್ತೆ. ಎಲ್ಲ ಇವಳ ನನ್ನನ್ನು ನೋಡಿದ್ರೆ ನಾನೇನು ಕಸ ಎತ್ತೋ ಒಂಥರ ಕಾಣ್ತಾ ಇದ್ದೀನಾ? ಅಯ್ಯೋ ಇಲ್ಲ ಅಂಕಲ್, ನೋಡೋಕ್ ಡೀಸೆಂಟ್ ಆಗೇ ಇದ್ದೀರಾ, ಆದ್ರೆ ಬಾಯ್ ಬಿಟ್ರೆ ಆಗ್ಲಿಂದ ಕಸ ಕಸ ಅಂತಿದ್ರಲ್ಲ, ಕಂಡಿಡ್ಬಿಟ್ಟೆ. ಚೋಟ್ ಉದ್ದ ಇದೆಯಾ, ನನ್ನೇ ಆಡ್ಕೋತಿದ್ಯಾ? ಏ, ಯಾವ ಏರಿಯಾ ನಿಂದು? ಇಲ್ಲೇನು ಮಾಡ್ತಾ ಇದ್ದೀರಾ? ನಡೀರಿ. ಯಾವ ಏರಿಯಾ ಆದ್ರೆ ಏನು, ಇಡೀ ಬೆಂಗಳೂರೇ ನಮ್ದು. ಅಲ್ಲ, ನೀವು ಮಾತಾಡ್ತಿರೋದು ನೋಡಿದ್ರೇನೆ ಯಾಕೋ ನೀವು ಬೆಂಗಳೂರಿನವ್ರಲ್ಲ ಅಂತ ಗೊತ್ತಾಗ್ತಿದೆ. ವರ್ಧನ್ ಗ್ರೂಪ್ನವರು ಇಡೀ ಬೆಂಗಳೂರನ್ನ ಕ್ಲೀನ್ ಮಾಡಕ್ ಹೊರಟಿದ್ದಾರೆ, ನೀವು ಅದನ್ನ ಆಡ್ಕೊಂಡು ಮಾತಾಡ್ತಿದ್ದೀರಲ್ರಿ. ಬಾಯ್ ತುಂಬಾ ಕಸ ಕಸ ಅಂತ. ಅವ್ರೇನೋ ಸಿಟಿ ಕ್ಲೀನ್ ಮಾಡ್ತಾರೆ, ಆದ್ರೆ ಜನರ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳೋರು ಅವ್ರವ್ರ ಕೈಲೇ ಇದೆ. ನಡಿಯ, ಇವ್ರ ಹತ್ರ ಏನು ಮಾತು? ಏಯ್, ಏನು ಈ ಪಾರ್ಟಿ ಮಾತಾಡ್ತಾ ಇದ್ದೀರಲ್ಲ? ಯಾರು ನೀವುಗಳು? ಇಲ್ಲಿ ಯಾಕೆ ಬಂದಿದ್ದೀರಾ? ಅನು ಸಿರಿ ಮನೆ ಅಂತ ನಮ್ಮ ಫ್ರೆಂಡು, ಅವ್ರ ಮನೆ ಹಬ್ಬಕ್ಕೆ ಬಂದಿದ್ದೀವಿ. ಓಹೋ, ಅವ್ರ ಮನೆಗೆ ಬಂದಿದ್ದೀರಾ? ಆಶ್ಚರ್ಯ ಏನಿಲ್ಲ ಬಿಡಿ. ಅಲ್ಲ, ದೊಡ್ಡವ್ರು ಯಾರು ಬಂದಿಲ್ವಾ? ಹಲೋ, ನಾವು 4 ಜನ ಹೆಣ್ಮಕ್ಳು, ನಮ್ಮ ಅಪ್ಪ ಅಮ್ಮನು ಬಂದ್ರೆ ನಿಮ್ಮ ಏರಿಯಾ ತಡೆಯಲ್ಲ, ಅದಕ್ಕೆ ನಾವೇ ಎಂಟ್ರಿ ಕೊಟ್ವಿ. ಯಾಕೆ, ನಮ್ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ? ನಿಮ್ಮನ್ನ ನೋಡಿದ್ರೆ ಬನಶಂಕರಿ ಜಾತ್ರೆದು ಸ್ಪೀಕರ್ ನೆನಪಾಗ್ತಾ ಇದೆ ನನಗೆ. ನಮ್ಗೇನಾದ್ರೂ ಅಂದ್ರೆ ಸರಿ ಇರಲ್ಲ ನೋಡು. ಏಯ್, ಏನೇ ಆವಾಜ್ ಆಗ್ತಿದ್ಯಾ? ತ್ಯಾಗದ 2 ಬಿಟ್ಟ ಅಂದ್ರೆ ಏನಿಲ್ಲ. ಏನು ತಗದ್ ಬಿಟ್ಟ ಅಂದ್ರೆ? ಹಲೋ, ಹಬ್ಬಕ್ಕೆ ಬಂದಿದ್ದೀರಾ? ಇದೇ ಮನೆ, ಹೊರಡಿ ಫಸ್ಟು. ಹಬ್ಬಕ್ಕೆ ಬಂದಿರೋದಕ್ಕೆ ಸುಮ್ಮನೆ ಆಗಿದ್ದೀವಿ, ಇಲ್ಲಾಂದ್ರೆ ಜಪಂಗ್ ಆಗಿರೋದು. ಏ ಬರ, ಕಸಕ್ಕೆ ಕೈ ಹಾಕಿ ಕೈಯೆಲ್ಲ ಗಲೀಜಾಗಿದೆ, ಸ್ಯಾನಿಟೈಸರ್ ಹಾಕೊಳ್ಳೋಣ. ತಗೋ ತಗೋ. ಸ್ವಲ್ಪ ಜಾಸ್ತಿನೇ ಹಾಕು. ಸ್ಯಾನಿಟೈಸರ್ ಹಾಕ್ಲಾ? ಏಯ್, ಕಾಲ ಹರಟೆ, ನಡಿಯ. ಬೇಡ ಅಂದಿದ್ರೆ ಆಗದಪ್ಪ, ವಿಚಿತ್ರ ಮನುಷ್ಯ. ತಗೋ ಬಬ್ಕೊಂಡು ನಡಿ. ಹಬ್ಬ ಜೋರ ಅಂತ ಕೇಳೋ ಪ್ರಶ್ನೆನೇ ಇಲ್ಲ, ನೋಡಿದ್ರೇ ಗೊತ್ತಾಗತ್ತೆ. 4 ಜನ ಹೆಣ್ಣು ಮಕ್ಕಳಂತೆ, ಚಟಾಕು, ಪಾವು, ಸೇರು, ಕೊಳಗ, ಅಮ್ಮ, ಪಲ್ಲ. ಹಲೋ ಪಲ್ಲ, ಹೋ ಹೇಳೋ. ಪುಷ್ಪ ಆಂಟಿ, ಅನು, ಇಲ್ಲೇ ಒಳಗೆ ಹೋಗೋಣ ಬಾ. ಇರೇ ಒಂದು ನಿಮಿಷ, ಅವಯ್ಯ ಬೇಕು ಅಂತ ಬೇರೆ ಮನೆ ತೋರಿಸಿದ್ರೆ. ಪುಷ್ಪ ಆಂಟಿ, ಅನು ಆಂಟಿ ಬಂದ್ಬಿಟ್ರಾ?
ನಿಜವಾಗ್ಲೂ ಬಂದ್ಬಿಟ್ರಾ? ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಏನೇ ಇವರು ಸುಮ್ಮನೆ ಬಾಯಿ ಮಾತಿ ಕರೆದ್ರೆ ಹೇಗೆ? ನಾವೇ ಮೇಲ್ ಬಿದ್ದು ಬಂದ್ಬಿಟ್ಟಿದ್ದೀವಿ. ಪರಿಮಳ ಕೈಯಲ್ಲಿ ಬರ್ಲಿಲ್ವಾ? ಅದು ಆಂಟಿ, ನಮ್ಮ ಅಕ್ಕಂಗೆ ಇದು ಮೊದಲನೇ ಗೌರಿ ಪೂಜೆ ಅಲ್ವಾ, ಅದಕ್ಕೆ ತುಂಬ ಕೆಲಸ ಇದೆ ಅಂತ ಬರಲಿಲ್ಲ. ನಾವಿಬ್ರೆ ಹೋಗ್ಬೇಕು ಅಂತ ಅಮ್ಮ ಬಲವಂತ ಮಾಡಿ ಕಳ್ಸಿಕೊಟ್ರು. ಸಾಕು ಸುಮ್ಮನಿರೆ. ಏನಿಲ್ಲ ಆಂಟಿ, ಇವಳೇ ಬರ್ತೀನಿ ಬರ್ತೀನಿ ಅಂತ ಹಠ ಮಾಡ್ಕೊಂಡು ಬಂದ್ಬಿಟ್ಲು. ಮರ್ತ್ಬಿಟ್ಟ ಡೀಲು. ಸಾರಿ. ಪರವಾಗಿಲ್ಲ ಬನ್ನಿ, ಒಳಗಡೆ ಬನ್ನಿ. ಅನು, ಹಾಮ್ಮ, ಯಾರು ಬಂದಿದ್ದಾರೆ ಅಂತ ನೋಡು. ಅಮ್ಮು, ಅದಿತಿ. ಏಯ್, ವೇಟ್ ಮೊದಲು ಸ್ಯಾನಿಟೈಸರ್ ಹಚ್ಕೊಳ್ಳೋಣ. ಅಮ್ಮ, ಸ್ಯಾನಿಟೈಸರ್ ಇದೆ. ಸೂಪರ್. ಇದ್ದಕ್ಕಿದ್ದಾಗೆ ಬಂದವ್ರ ಹತ್ರ ಸಡನ್ ಆಗಿ ಹೇಳಿದ್ರು ಒಂಥರ ಅನ್ಸುತ್ತೆ. ಆದ್ರೂ ಅಯ್ಯೋ ಇಲ್ಲ ಆಂಟಿ, ಅನು ಕರೆಕ್ಟಾಗೆ ಹೇಳಿದ್ದಾಳೆ. ಸೇಫ್ಟಿ ಫಸ್ಟ್, ಸೆಲೆಬ್ರೇಷನ್ ನೆಕ್ಸ್ಟ್. ಎಕ್ಸಾಕ್ಟ್ಲಿ. ಇದೇನ್ ಸುಬ್ಬು ಹಾಗೆ ನೋಡ್ತಿದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ನಿನ್ನೆ ರಾತ್ರಿ ಹೇಳದ್ನಲ್ಲ, ಪರ್ಸು ಕಳ್ಳಿ, ಈ ಹುಡುಗಿನೇ. ಅಯ್ಯೋ ಆಂಟಿ, ನೀವು ಹೇಳೋದು ನೋಡಿದ್ರೆ ನಾನೇ ಪರ್ಸ್ ಕತ್ಕೊಂಡು ಹೋಗಿರೋ ಕಳ್ಳಿ ಅನ್ನೋ ಥರ ಇದೆ. ಅಯ್ಯೋ ಹಾಗಲ್ಲಮ್ಮ, ನೀವು ಬಂದಿರೋ ಖುಷಿಲಿ ಮಾತಿನ ಬರ್ದಲ್ಲಿ ಮಾತೆಲ್ಲ ಅರ್ಧ ಬರ್ತಿದೆ ಅಷ್ಟೇ. ಸುಬ್ಬು, ಅರ್ಥ ಆಯ್ತಾ ನಿನ್ಗೆ? ಅರ್ಥ ಆಗದೆ ಹೋದ್ರು ಅರ್ಥ ಆಯ್ತು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ಬೇಕು. ಇಲ್ಲ ಅಂದ್ರೆ ಪುಷ್ಪ ಬಿಕಮ್ಸ್ ಕೋಪ. ಸುಬ್ಬು, ಮತ್ತೆ ಶುರು ಮಾಡ್ಕೊಂಡ್ರೆ ಕೋತೀಚೆ ಅಷ್ಟೇ. ಮೂಲ ಎಲ್ಲೇ ಮರೆಯಕ್ಕಾಗತ್ತೆ? ಮಂಗನಿಂದ ಮಾನವ ಅಲ್ವೇನ್ರಮ್ಮ? ಆಗಾಗ ಒಸಿ ಹಂಗೆ ಆಡ್ತಾ ಇರಬೇಕು. ತಪ್ಪೇನು? ಅಂಕಲ್, ನೋಡಿದ ತಕ್ಷಣ ಗೊತ್ತಾಗೋಯ್ತು ನೀವು ನಮ್ಮ ಪಾರ್ಟಿನೇ ಅಂತ. ಪೂರ್ಣಿ, ರೆಡಿ ಆದ್ಯಾ? ನಿಮ್ಮ ಅಪ್ಪ ಅಮ್ಮನೂ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ. ಹಬ್ಬ ಹರಿದಿನಕ್ಕೆಲ್ಲ ಸೀರೆ ತಗೊಳಕ್ಕೆ ನಮ್ಮ ಅಂಗಡಿಗೆ ಬರ್ತಾ ಇದ್ರು. ಹ್ಞೂ ಅಂಕಲ್, ಅಪ್ಪ ಹೇಳ್ತಿದ್ರು. ನೀನೋ ನಿಮ್ಮ ಅಕ್ಕನೋ ಗೊತ್ತಿಲ್ಲ, ಅಮ್ಮನ ಜೊತೆ ಯಾವಾಗ್ಲೂ ಬರೋವ್ರಿ. ನಾನು ಒಂದು ದುಪ್ಪಟ್ಟ ತಗೊಂಡು ಸೀರೆ ತರ ಸುತ್ತಿ ಮೂಲೆಯಲ್ಲಿ ಕೂರಿಸ್ಬಿಡುವೆ. ಸುಬ್ಬು, ಸೀರೆ ಸುತ್ತಿದ್ ಸಾಕು, ಸುಮ್ಮನೆ ಇರು. ಬನ್ರಮ್ಮ, ಕೂತ್ಕೊಳ್ಳಿ. ಆಂಟಿ, ಅಂಕಲ್ನ ನೀವು ಸುಬ್ಬು ಅಂತ ಹೆಸರಿಟ್ಟೆ ಕರೆಯೋದಾ? ನೋಡ್ರಮ್ಮ, ಈ ಕೆನ್ನೆ ಕೆಂಪಾಗಿದೆಯಲ್ಲ, ಅದು ಕುಂಕುಮ ಅಂತ ಅನ್ಕೋಬೇಡಿ. ನಾಚಿ ನೀರಾಗೋಗ್ತಾ ಇದ್ದಾಳೆ. ಸೂಪರ್ ಆಂಟಿ, ನೀವು ಗಂಡ ಹೆಂಡತಿ ಅಂದ್ರೆ ಫ್ರೆಂಡ್ಸ್ ತರ ಇರಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ನೀವು. ಹೊಡಿರಿ ಹ್ಯಾಂಡು. ನೀವು ಆಂಟಿ ಹೊಡಿರಿ. ಪೂರ್ಣಿ, ಇನ್ನೂ ರೆಡಿ ಆಗಿಲ್ವಾ? ಆಯ್ತು ಅಕ್ಕ, ಬಾ ಮತ್ತೆ ಬೇಗ. ಬಂದೆ. ಇವಳು ಪೂರ್ಣಿ ಅಂತ ನನ್ನ ತಂಗಿ, ಈ ಮನೆ ಇವಳ್ದೆ. ಪೂರ್ಣಿ, ಪರಿಮಳಕ್ಕ ಅಂತ ಹೇಳಿದ್ನಲ್ಲ, ಅವ್ರ ಮಕ್ಕಳು ಇವರಿಬ್ರು. ಇವರು ನನ್ನ ಚಿಕ್ಕಿ. ಹಾಗಾದ್ರೆ ನಮಗೂ ಚಿಕ್ಕಮ್ಮನೆ. ಚಿಕ್ಕಪ್ಪ ಇಲ್ಲಿ? ಅವರು ದುಬೈಲಿದ್ದಾರೆ. ನಿಮ್ಮಪ್ಪ ಏನು ಮಾಡೋದು? ಅಪ್ಪ ಕಂಡಕ್ಟ್ರು. ಹೌದಾ? ಯಾವ ಹಾಸ್ಪಿಟ್ಲಲ್ಲಿ? ಆಸ್ಪತ್ರೆನಾ? ಅಲ್ಲ, ನಾನು ನರ್ಸು. ಅವರು ಯಾವ ಹಾಸ್ಪಿಟ್ಲಲ್ಲಿ ಕಂಡಕ್ಟ್ರು ಅಂತ. ಅಯ್ಯೋ, ಅದು ಡಾಕ್ಟರ್ ಅಲ್ಲ, ಕಂಡಕ್ಟ್ರು. ರೈಟ್.
ಆಂಟಿ ಇದು ನಮ್ಮಮ್ಮ ಕಡೆಯಿಂದ ಅಂದರೆ ನಮ್ಮನೆ ಕಡೆಯಿಂದ ತಗೊಳ್ಳಿ. ಅಯ್ಯೋ ಇಷ್ಟೊಂದೆಲ್ಲ ಏನಕ್ಕಮ್ಮ ತಂದೆ? ಅಯ್ಯೋ ಆಂಟಿ, ನಮ್ಮಮ್ಮ ಅಂತೂ ತುಂಬ ಧಾರಾಳ, ತುಂಬ ಇಷ್ಟ ಆದರೂ ಅಂತೂ ಆಸ್ತಿನೇ ಬೇಕಾದ್ರೆ ಬರ್ಕೊಟ್ಬಿಡ್ತಾಳೆ. ಆದರೆ ಸದ್ಯಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಯಾಕಿಲ್ಲ, ಇದೆಯಲ್ಲ. ಏನಂಟಿ? ಮುತ್ತಿನಂತ 4 ಜನ ಹೆಣ್ಮಕ್ಳಿಲ್ವಾ, ಇನ್ನೇನು ಬೇಕು ಅದಕ್ಕಿಂತ? ನೀವು ಇದನ್ನ ಅಲ್ಲಿಟ್ಬಿಡಿ. ಅಪ್ಪ ಯಾವಾಗಲೂ ಹೇಳೋರು, ಸಂಸಾರ ಅಂದರೆ ಎಷ್ಟು ಜನ ಇದ್ದೀವಿ ಅಂತಲ್ಲ, ಏನೇ ಬಂದರೂ ಎಷ್ಟು ಗಟ್ಟಿಯಾಗಿ ಜೊತೆಲಿರ್ತೀವಿ ಅಂತ. ಈಗ ನಾವು ನಿಮ್ಮ ಜೊತೆ ಇದ್ದೀವಿ. ಹೌದು, ನಾವೆಲ್ಲ ಇನ್ನೂ ಗಟ್ಟಿ ಆದ್ವಿ. ನಿನ್ನೆ ಬಿದ್ದು ಸೊಂಟ ಮುರ್ಕೊಂಡ್ ಬಂದಿದ್ದಾಳೆ ಅಂತ ಕೋಪ ಬಂದಿತ್ತು. ಇವತ್ತು ಆ ನೋವಿನಲ್ಲೂ ಈ ನಂಟನ್ನ ಬೆಳೆಸ್ಕೊಂಡ್ ಬಂದಿದ್ದಾಳಲ್ಲ, ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ ಖುಷಿ ಅಂಕಲ್. ಅಮ್ಮ ಬಂದಿದ್ರೆ ಇನ್ನೂ ಖುಷಿ ಪಟ್ಟಿರೋಳು. ಹೇಗಿದ್ರು ಪೂರ್ಣ ಚಿಕ್ಕಿ ಇದ್ದಾರೆ, ನಮ್ಮಮ್ಮ ಪರಿನೂ ಬಂದಿದ್ರೆ ಪರಿಪೂರ್ಣ ಆಗಿರೋದು. ಅನು, ರಮೀನ್ ಬರಕೇಳ, ಹಾಗೆ ರಜನಿ ಆಂಟಿನೂ ಬರಕೇಳು. ಬಂದಾಯ್ತು. ಹಾಯ್ ಅಮೂಲ್ಯ. ಹಾಯ್ ಅದಿತಿ. ಯಾಕೆ ಶಾಕ್ ಆಯ್ತಾ? ನಿಮ್ಮ ಹೆಸರು ನನಗೆ ಗೊತ್ತಾಯ್ತು ಅಂತ? ಹೆಂಗೆ ನಾವು? ಏಯ್ ದಡ್ಡಿ, ಇಬ್ರ ಹೆಸರು ಉಲ್ಟಾ ಹೇಳ್ಬಿಟ್ಟಿಯಲ್ಲೇ. ಹೋ, ಇವರೇನಾ ನಿಮ್ಮ ಜಿಗ್ರಿ ದೋಸ್ತು ತೊಗರಿಬೇಳೆ? ಏನು ಜಿಗ್ರಿ ದೋಸ್ತು ತೊಗರಿ ಬೇಳೆನಾ? ಸಾಕು ಕಣ ನಿನ್ ತಲಹರಟೆ. ಪೂಜೆಗೆ ಬಂದಿರೋದು, ಮುಗಿಸ್ಕೊಂಡು ಹೊರಡೋಣ. ಹಬ್ಬದ ದಿನ ನಮ್ಮ ಮನೆಯವ್ರು ಬಿಟ್ಟು ಬೇರೆ ಯಾರೂ ಇಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಇವತ್ತು ನೀವೆಲ್ಲ ಬಂದಿದ್ದು ನನಗೆ ತುಂಬ ಸಂತೋಷ ಆಗ್ತಿದೆ. ನೋಡಿ, ಆ ಖುಷಿಗೆ ಕೈಯೆಲ್ಲ ನಡುಕ್ತಾ ಇದೆ. ಕೈ ನಡುಕ್ತಾ ಇರೋದು ಖುಷಿಗೆಲ್ಲ, ಅವಳಿಗೆ ಶುಗರು. ಸುಬ್ಬು, ಸುಮ್ಮನೆ ಇರು. ಹಾಗೇನಿಲ್ಲ, ನಿಮ್ಮ ಅಂಕಲ್ಗೆ ಪೊಗರು. ಆರ್ತಿ ಅಕ್ಕನು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಮ್ಮು? ಆರ್ತಿನ ಇಲ್ಲೇ ಇದ್ದಾಳಲ್ಲ. ಎಲ್ಲಿ? ಅಲ್ಲಿ ಆರ್ತಿ ಇದೆಯಲ್ಲ. ಪುಷ್ಪ, ನಾ ಪಂಚೆ ಉಟ್ಕೊಂಡ್ಬಿಡ್ತೀನಿ. ಬೇಗ. ಅನು, ಅಕ್ಷತೆ ಕೊಡು. ಹಾ. ಅಮ್ಮು ಬನ್ನಿ. ರಮೇಶ್, ಅನು. ಅರೆ ವಾ, ಅಷ್ಟು ಬೇಗ ವೇದಾಂತ್ ಕೆಲಸ ಶುರು ಮಾಡಿಬಿಟ್ರ? ಇದೊಂಥರ
ಅದ್ಭುತ ಅನ್ನಿಸ್ತಿದೆ. ಅದು ಹಲೋ ಹಲೋ, ಏನೂ ಕೇಳಿಸ್ತಾ ಇಲ್ಲ, ನಾನೇ ಮತ್ತೆ ಫೋನ್ ಮಾಡ್ತೀನಿ. ಶಿವು, ಗಾಡಿ ನಿಲ್ಸು. ಆರತಿ ಮಾಡೋಣ. ಪೂರ್ಣಿಮಾ, ರಜನಿಯವ್ರು ಹೆಂಗೆ ಬಂದ್ಬಿಡಿ. ಅಮ್ಮು ಅದಿತಿ ಬನ್ನಿ. ರಮ್ಯಾ ಬಾ. गिरि नन्दिनि नन्दित मेदिनि विश्व विनोदिनि नन्दनुते गिरिवर विन्ध्य शिरोदिनि वासिनि विष्णु विलासिनि विष्णुनुते भगवते हेशिनि पङ्ख कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते